ನಮಸ್ತೆ ಡಾರ್ಲಿಂಗ್ಸ್. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಗಾಡಿ ಎತ್ಕೊಂಡು ನಾನು ನನ್ನ ಹೆಂಡತಿ ಬಂದಿದ್ದೆ ಶಾಪಿಂಗ್ ಮಾಡೋದಕ್ಕೆ. ಎಲ್ಲಂದ್ರೆ ಜಯನಗರ್ 9th ಬ್ಲಾಕ್. ಇದ್ರಲ್ಲಿ ಫಸ್ಟ್ ತಗೊಂಡಿದ್ದೆ ಹೂವು ಮನೆಗೆ. ಹಾಗೆ ಪಕ್ಕದಲ್ಲಿ ಗಂಧದ ಅಂಗಡಿ ಇತ್ತಂತ ಮನೆಗೆ ಗಂಧದ ಐಟಮ್ ತಗೊಂಡ್ರೆ. ಹಾಗೆ ಆಪೋಸಿಟ್ ಅಲ್ಲಿ ಇನ್ನೊಂದು ಸ್ಟೋರ್ ಇತ್ತಂತ ಸ್ಟೋರ್ ಒಳಗಡೆ ಹೋದ್ರು. ಅದೇನೋ ತಗೊಬಂದ್ರು. ಏನನ್ನೋದು ನನಗ್ ಗೊತ್ತಿಲ್ಲ, ಗೊತ್ತಿರೋರ್ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಅಲ್ಲಿಂದ ಬಂದಿದ್ದೆ ಲಿವಿಂಗ್ ಸ್ಟಾಕ್ ಕಾಫಿಗೆ. ನನ್ನ ಹೆಂಡತಿಗೆ ಏನ್ ಬೇಕು ಅಂತ ಅಲ್ಲಿ ಡಿಸ್ಕಸ್ ಮಾಡಿ ಆರ್ಡರ್ ಮಾಡಿದ್ದೆ 2 ಕಾಫಿ. ಅಲ್ಲಿ ಬಿಲ್ ಬರ್ತಾ ಇದ್ದಂಗೆ ಈ ಕಡೆ ಕಾಫಿ ಬಂದ್ಬಿಟ್ಟಿತ್ತು ಗುರು. ಆರ್ಡರ್ ಮಾಡಿದ್ ಕಾಫಿ ಬಂತಂತ ಕೈಗೆ ತಗೊಂಡ್ವಿ. ಮತ್ತೆ ಹಾಗೆ ನಾನು ಸ್ವಲ್ಪ ಎಕ್ಸ್ಟ್ರಾ ಶುಗರ್ ತಗೊಂಡೆ. ಅಲ್ಲಿ ನೋಡಿದ್ರೆ ನನ್ನ ವೈಫ್ ಕಾಫಿ ಇಟ್ಕೊಂಡು ಫೋಟೋಸ್ ಅಲ್ಲಿ ಬಿಸಿ ಆಗೋಗಿದ್ರು. ಒಂದ್ ಸಿಪ್ ಕುಡಿಯೋದು, ಫೋಟೋ ಇಟ್ಕೊಳ್ಳೋದು. ಹಾಗೆ ಪನ್ನೀರ್ ಪಾಪ್ಸ್ 2 ಆರ್ಡರ್ ಮಾಡಿದ್ದೆ, ಬಂತು. ಏನೇ ಆಗಿರ್ಲಿ ಟೊಮೆಟೊ ಕೆಚಪ್ ಇದ್ರೇನೆ ಅದ್ರದ್ದು ಟೇಸ್ಟ್ ಮಸ್ತ್ ಆಗಿರೋದು. ಪನ್ನೀರ್ ಪಾಪ್ಸ್ ಕೆಚಪ್ 2 ಕಾಂಬಿನೇಷನ್ ಮಾಡಿ ಗಚ ಗಚ ಅಂತ ಬಾಯ್ಗೆ ಹಾಕೊಂಡು ಸರಿ ಆಯ್ತು ಅಂತ ಅಲ್ಲಿಂದ ಹೊರಟು ಬಂದಿದ್ದೆ ಜಯನಗರ್ 4th ಬ್ಲಾಕ್ ಶಾಪಿಂಗ್ ಕಾಂಪ್ಲೆಕ್ಸ್ ಗೆ. ಡ್ರೆಸ್ ತಗೋಬೇಕು ಅಂದ್ರು, ಅದಕ್ಕೆ ಬಂದಿದ್ದೆ ಬಟ್ಟೆ ಕಾಂಪ್ಲೆಕ್ಸ್ ಗೆ. ನಿಂತಿದ್ದ ಜಾಗದಿಂದ ಒಂದ್ ರೌಂಡ್ ಹಂಗೆ ಕಣ್ಣಾಡಿಸ್ದೆ. ಸರಿ ಅವ್ರು ಒಂದ್ ಶಾಪ್ ಒಳಗಡೆ ಹೋಗಿ ಕಲೆಕ್ಷನ್ಸ್ ಚೆಕ್ ಮಾಡಿ ಆಚೆ ಬಂದ್ರು. ಲೇಡೀಸ್ ಡ್ರೆಸ್ಸಸ್ ಅಂತೂ ನನಗ್ ಗೊತ್ತಿಲ್ಲ, 2-3 ಶಾಪ್ ಅಂತೂ ಸುತ್ತಿಸಿದ್ರು ಚೆನ್ನಾಗೆ. ಸುತ್ತಿ ಇಲ್ಲೊಂದ್ ಜಾಗಕ್ಕೆ ಬಂದ್ವಿ. ಫೈನಲ್ ಆಗಿ ಇಬ್ರು ಚೆನ್ನಾಗಿರೋ ಕಲೆಕ್ಷನ್ಸ್ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡೋಗಿ ಕಲೆಕ್ಷನ್ಸ್ ತೋರಿಸಿದ್ರು. ನಾನ್ ಹಿಂದೆಯಿಂದ ಹೋಗಿ ನೋಡಿದ್ರೆ ಇಬ್ರು ಎಲ್ಲ ರೆಡ್ಡೇ ತೋರಿಸ್ತಿದ್ರು. ನನ್ಗೇನೋ ಒಂಥರ ಡೌಟ್ ಹೊಡೀತು, ಇವತ್ತು ಮೇಡಮ್ ಅವ್ರು ಏನಾದ್ರು ಪ್ಲಾನ್ ಮಾಡ್ತಾ ಇದಾರ ಎಲ್ಲಾದ್ರೂ ಹೋಗೋದಕ್ಕೆ ಅಂತ. ಫೈನಲ್ ಆಗಿ ಅವ್ರದ್ದು ಆಯ್ತು ಪರ್ಚೇಸ್. ಹಾಗೆ ಮಗುಗ್ ತಗೋಣ ಅಂತ ಹೇಳಿದ್ರು. ಹೆಂಗೋ ಕಲೆಕ್ಷನ್ಸ್ ನೋಡೋಣ ಅಂತ ಬಂದ್ವಿ. ಪಕ್ಕದಲ್ಲೇ ಇತ್ತು ಹೆಂಗೋ ಮಗುದೂನು ಬಟ್ಟೆ ಶಾಪ್. ಅಲ್ಲಿ ನೋಡಿದ್ರೆ ಬ್ರೋ ಡಿಫ್ರೆಂಟ್ ಆಗಿರೋ ಕಲೆಕ್ಷನ್ಸ್ ತೋರಿಸ್ತಾನೆ ಇದಾರೆ ಎತ್ತಿ. ಫೈನಲ್ ಆಗಿ ಯಾವ್ದೋ 2 ಸೆಲೆಕ್ಟ್ ಮಾಡಿದ್ರು, ಚೆನ್ನಾಗಿತ್ತು. ಆಗ್ಲೂ ತೃಪ್ತಿ ಆಗಿಲ್ಲ, ಯಾವ್ದೋ ಇನ್ನೊಂದು ಡಿಸೈನ್ ನೋಡಿದ್ರು. ಅದ್ ನೋಡಿದ್ರೆ ನಾವು ತಲೆ ಕಾಫ್ ಹಾಕೋ ತರ ಇದೆ. ಮಕ್ಕಳ ಕಲೆಕ್ಷನ್ಸ್ ಮಾತ್ರ ಸಾಕಾಗಿದೆ, ಒಂದೊಂದು ಡಿಫ್ರೆಂಟ್ ಆಗಿದಾವೆ. ಮಗುದು ಶಾಪಿಂಗ್ ಆಯ್ತಂತ ಗಾಡಿ ಹತ್ರ ಬಂದೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ಮನೆಗ್ ಬರೋಷ್ಟೊತ್ ಮಧ್ಯಾಹ್ನ ಆಯ್ತು. ಸಂಜೆ ಆಗ್ತಾ ಇದ್ದಂಗೆ ನನ್ನ ಹೆಂಡತಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗುನ ಕರ್ಕೊಂಡ್ ಬಂದಿದ್ದೆ ದೇವಸ್ಥಾನಕ್ಕೆ. ಓಂ ಶಕ್ತಿ ಮಾಲೆ ಹಾಕ್ಬೇಕು ಅಂತ ಬಂದಿದ್ದೆ. ಪೂಜೆ ಮುಗಿಸ್ಕೊಂಡ್ರು. ಪೂಜೆ ಮುಗಿತಾ ಇದ್ದಂಗೆ ನಮ್ ಗುರುಶಕ್ತಿ ಹಣೆಗೆ ತಿಲ್ಕ ಇಕ್ಕಿದ್ರು, ನನ್ಗೂ ನನ್ ಮಗಳಿಗೆ. ಸರಿ ಆಯ್ತು ಅಂತ ನೋಡ್ತಾ ಇದ್ದಂಗೆ ಮಾಲೆ ಎತ್ಕೊಂಡ್ರು ನಮ್ ಗುರುಶಕ್ತಿ. ಅಲ್ಲೇ ಪಕ್ಕದಲ್ಲಿ ನನ್ನ ಅಯ್ಯಪ್ಪನು ಇದ್ರು. ಓಂ ಶಕ್ತಿ ಅಂತ ಶರಣ್ ಕೂಗ್ತಾ ನಮ್ ಗುರುಶಕ್ತಿ ಮಾಲೆ ಹಾಕಿದ್ರು ನನ್ನ ಹೆಂಡತಿಗೆ. ಅಲ್ಲಿ ನೋಡಿದ್ರೆ ನನ್ ಬಾಯಲ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಶರಣ ಬರ್ತಿತ್ತು. ಪಕ್ಕದಲ್ಲಿ ಅಯ್ಯಪ್ಪಂದು ಇರ್ಮುಡಿ ಕಟ್ತಿದ್ರು. ಈ ಕಡೆ ನೋಡಿದ್ರೆ ಓಂ ಶಕ್ತಿ ಇರ್ಮುಡಿ ಕಟ್ತಿದ್ರು. ಒಂದೇ ಕಡೆ 2 ದೇವ್ರದ್ದು ಪೂಜೆ ನೋಡಿ ಖುಷಿ ಆಯ್ತು. ಹಾಗೆ ನನ್ನ ಹೆಂಡತಿದು ಇರ್ಮುಡಿ ಪೂಜೆನೂ ಆಯ್ತು. ನಮ್ ಗುರುಶಕ್ತಿ ನನ್ ಶಕ್ತಿದೂನು ಇರ್ಮುಡಿ ರೆಡಿ ಮಾಡಿದ್ರು. ನಾನ್ ಕೂಗ್ತಿದ್ದ ಶರಣ. ಫೈನಲ್ ಆಗಿ ನನ್ನ ಶಕ್ತಿದು ಇರ್ಮುಡಿ ರೆಡಿ ಆಯ್ತು. ಪೂಜೆ ಮಾಡಿ ಹೆಗಲ ಮೇಲೆ ಇಕ್ಕಿದ್ರು. ಇರ್ಮುಡಿ ಇಕ್ತಾ ಇದ್ದಂಗೆ ಪ್ರದಕ್ಷಿಣೆ ಮಾಡ್ಸಿದ್ರು. ಇರ್ಮುಡಿನ ಅಲ್ಲೇ ಗುರುಶಕ್ತಿ ಕೊಟ್ಟು ಮನೇಲಿ ಪೂಜೆ ಮಾಡ್ಬೇಕು ಅಂತ ಮಗುನ ಎತ್ಕೊಂಡ್ ಮನೆ ಕಡೆ ಬಂದ್ವಿ. ಮನೇಲಿ ಪೂಜೆ ಮುಗಿಸ್ಕೊಂಡ್ ತಿರ್ಗಾ ಹೋಗಿದ್ದೆ ದೇವಸ್ಥಾನ ಹತ್ರ. ಬಸ್ ಬಂದಿತ್ತು ಅಂತ ನನ್ ಶಕ್ತಿದು ಇರ್ಮುಡಿ ಎತ್ಕೊಂಡ್ ಅವರು ಬಸ್ ಹತ್ತಿದ್ರು. ನನ್ ಶಕ್ತಿ ಬಸ್ ಹತ್ತಿದೆ, ಬಸ್ ಹೋಗೋ ಗಂಟ ಇದ್ದು ನನ್ ಮಗಳನ್ನ ಶಕ್ತಿ ಕೈ ಕೊಟ್ಟು ಹ್ಯಾಪಿ ಜರ್ನಿ ಹೇಳಿ ಮನೆ ಕಡೆ ಬಂದೆ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ನನ್ನ ಅಕೌಂಟ್ ನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ಗಂಟ ಟೇಕ್ ಕೇರ್, ಬಾಯ್ ಡಾರ್ಲಿಂಗ್ಸ್.